ನೂರಕ್ಕೆ ನೂರು ಕುಮಾರಸ್ವಾಮಿಯೇ ಮಂಡ್ಯ ಅಭ್ಯರ್ಥಿ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪಾಂಡವಪುರದಲ್ಲಿ ಪುಟ್ಟರಾಜು ಮಾತಾಡ್ತಾ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಇನ್ಫ್ಯಾಕ್ಟ್ ಇವ್ರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬಂದಿತ್ತು, ಇವ್ರಿಗೂ ಟಿಕೆಟ್ ಸಿಗಬಹುದು ಅಂತೇಳಿ. ಆದರೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿಯೇ ಈ ಸಲ ಮಂಡ್ಯ ಅಭ್ಯರ್ಥಿ, ದೋಸ್ತಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿತಾರೆ ಅಂತ. ನಾನೇ ಮುಂದೆ ನಿಂತು ಪ್ರಚಂಡ ಮತಗಳ ಅಂತರದಿಂದ ಗೆಲ್ಲಿಸ್ತೀನಿ, ಉಸಿರು ಇರೋ ತನಕ ದೇವೇಗೌಡರ ಮನೆ ಮಗನಾಗಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಪುಟ್ಟರಾಜು ಅವರು. ಸುಮಲತಾ ಬೆಂಬಲ ನೀಡುವಂತ ವಿಶ್ವಾಸ ಇದೆ ಅಂತಾನೂ ಪುಟ್ಟರಾಜು ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಲತಾ ವಿಚಾರವಾಗಿ ಮಾತಾಡಿದ್ದು, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಮಿತ್ರರು ಅಲ್ಲ, ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಪುಟ್ಟರಾಜು ಹೇಳಿದ್ದಾರೆ. ಬಹುತೇಕ ಅವ್ರು 100ಕ್ಕೆ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕೆ ಅಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೊತೇವೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲೂ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಹಕಾರದಿಂದ ಇವತ್ತು BJP ಮತ್ತು JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿದೆ. JDSಗೆ ಕೊಡೋದು ಬೇಡ ಅಂತೇಳಿ ಪ್ರೀತಮ್ ಗೌಡ ಆ್ಯಂಡ್ ಗ್ಯಾಂಗ್ ಅಲ್ಲಿ ಅಪೋಸ್ ಮಾಡ್ತಿದೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಈ ಬೆಳವಣಿಗೆ ಬೆನ್ನಲ್ಲೇ ಯಡಿಯೂರಪ್ಪ ಮನೆಗೆ ಪ್ರಜ್ವಲ್ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಅಪ್ಪನ ಜೊತೆಗೆ BS5 ಭೇಟಿ ಮಾಡಿದ್ದಾರೆ. ಪ್ರಜ್ವಲ್ ಹಾಸನದಲ್ಲಿ ಟಿಕೆಟ್ ಹಂಚಿಕೆ ಗೆಲುವಿನ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಪ್ರೀತಮ್ ಗೌಡ ವಿರೋಧದ ಬಗ್ಗೆ BS5 ಜೊತೆ ಚರ್ಚೆ ಮಾಡಿದ್ದಾರೆ. ಭೇಟಿ ಆದ್ಮೇಲೆ ರೇವಣ್ಣ ಮಾತಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ 28ಕ್ಕೆ 28 ಸೀಟ್ ಗೆಲ್ಲ ಆಗಿದೆ. ಅವರು ನಾಡಿದ್ದು ಬರ್ತಾ ಇದ್ದಾರೆ 25ನೇ ತಾರೀಕು. ಬಂದು ಹಾಸನದಲ್ಲಿ ಒಂದು ಜಂಟಿ ಸಭೆ ಮಾಡಿ ಅವು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು, ಇದು ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನೆಲ್ಲ ಮರೆತು ನಾವೆಲ್ಲ ಮೋದಿಯರ ಮತ್ತು ಯಡಿಯೂರಪ್ಪನವರ ನಾಯಕತ್ವಕ್ಕೆ ಯಾವುದೂ ಧಕ್ಕೆ ಬರ್ದಂಗೆ ನಾವು ನಡ್ಕೊತೀವಿ. ಮಾಜಿ ಶಾಸಕರು ಕೂಡ ನಾನು ಸರ್ ನೋಡಿ ಸರ್, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಯಡಿಯೂರಪ್ಪ ಸಾಹೇಬ್ರು ಇದ್ದಾರೆ, ವಿಜಯಣ್ಣರಿದ್ದಾರೆ, ಕೂತ್ಕೊಂಡು ಅವರೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ರೆ, ಯಾಕಂದ್ರೆ JDSನ ಇತ್ತಗೊಂತ ಇಲ್ಲ, ಮತ್ತೆ ಪ್ರಧಾನಿ ಕಾರ್ಯಕ್ರಮ ಕರೆದಿಲ್ಲ, ಎಲ್ಲರನ್ನು ಸಮನ್ವಯ ಸಾಧಿಸ್ಕೊಂಡು ಹೋಗ್ತಿಲ್ಲ ಅಂತ. ಈಗ ಸರ್ ಇನ್ನೂ ಒಟ್ಟಾಗಿ ಈಗ ಸಮನ್ವಯ ಸಮಿತಿಯಲ್ಲಿ ಸೀಟೇ ಅನೌನ್ಸ್ ಮಾಡಿದ್ದೇನೆ. ಸಮನ್ವಯ ಸಮಿತಿ ಕರೆಯೋಕ್ಕಾಗಿ ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನು ವಿಜಯಣ್ಣನ್ನು ಭೇಟಿ ಮಾಡಿದ್ವಿ. ಕೂತು ಮಾತಾಡಿ ಒಟ್ಟು ಜಾಯಿಂಟ್ ಆಗಿ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ. ನಿನ್ನೆ DMK ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ, ಮೇಕೆದಾಟು ಅಣೆಕಟ್ಟಕ್ಕೆ ನಾವು ಬಿಡೋದಿಲ್ಲ, ನಾವು ಇಂಡಿಯಾ ಅಲಯನ್ಸ್ ಪವರ್ಗೆ ಬಂದ್ರೆ ಅಂತ. ಈಗ ಸರ್ ಒಂದು ನಿಮಿಷ ಹೇಳ್ತೀನಿ, ನೀರಾವರಿ ಯೋಜನೆಗಳಿಗೆ ಏನಾದ್ರು ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಏನಾದ್ರು ಆಗಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿದ್ದಾರೆ. ಅದು ಹೆಚ್ಚು ಮುತುವರ್ಜಿ ಕೊಟ್ಟಂತ ಏನಾದ್ರು ನಾಯಕರಿದ್ರು ದೇವೇಗೌಡರು 83ರಿಂದ ಅವರು ನೀರಾವರಿ ಮಂತ್ರಿಗಳಾಗಿ, ಮತ್ತು ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ